ದೊರೆಯುವ ಫಲವತ್ತಾದ ಭೂಮಿ ಮೇಲು ಕೆರೆ ಕಟ್ಟೆಗಳನ್ನು ಅಮೂಲ್ಯವಾದ ಅರಣ್ಯ ಸಂಪತ್ತನ್ನು ನಾಶ ಮಾಡುತ್ತಿದ್ದಾರೆ. ಇದರಿಂದ ಭೂಮಿಯನ್ನು ನಂಬಿಕೊಂಡಿರುವ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಸಾವಿರಾರು ಜೀವರಾಶಿಗಳು ಕೂಡ ನಾಶವಾಗುತ್ತಿದೆ. ತನ್ನ ಮೇಲೆ ಮನುಷ್ಯರಿಂದ ಆಗುತ್ತಿರುವ ದೌರ್ಜನ್ಯವನ್ನು ಖಂಡಿಸಲು ಸ್ವತಃ ಭೂಮಿ ತಾಯಿಯೇ ಎದ್ದು ಬಂದಿದ್ದಾರೆ. ಈ ಸಮಾಜದ ಕಣ್ಣನ್ನು ತೆರೆಸುವಂತ ಅದ್ಭುತವಾದ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ರಾಜಕೀಯ ವ್ಯಕ್ತಿಯ ಪಾತ್ರದಲ್ಲಿ ಶ್ರೀಗರ್, ಸೇನಾ ಪಾತ್ರದಲ್ಲಿ ಮಾಣಿಕ್ಯ, ರೈತನ ಪಾತ್ರದಲ್ಲಿ ಶ್ರೀಗರ್, ರೈತನ ಹೆಂಡತಿ ಪಾತ್ರದಲ್ಲಿ ಮಧುರ, ರೈತ ದಂಪತಿಗಳ ಮಗಳ ಪಾತ್ರದಲ್ಲಿ ಸ್ನೇಹನಾಹಿಲ, ಇಂಜಿನಿಯರ್ ಪಾತ್ರದಲ್ಲಿ ರಚಿತಾ, ದಳ್ಳಾಳಿ ಪಾತ್ರದಲ್ಲಿ ಪೂರ್ವಿಕಾ, ಅಪ್ಪನ ಪಾತ್ರದಲ್ಲಿ ಪರಿಣಿ, ಮಗನ ಪಾತ್ರದಲ್ಲಿ ಧನುಷ್, ಭೂಮಿ ತಾಯಿ ಪಾತ್ರದಲ್ಲಿ ದೀಪ್ತಿ ಸಿಂಗ್ ಇವರೆಲ್ಲರೂ ಕೂಡ ಈಗ ನಿಮ್ಮ ಮುಂದೆ ಒಂದು ಕಿರು ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ. ಇವರೆಲ್ಲರನ್ನು ಈಗ ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. A C ಸಲುವಾಗಿ ಹೋರಾಟ ಮಾಡ್ತೀನಿ ಅಂದಲ್ಲ, ನಿಮಗೆ ಒಳ್ಳೇದಾಗ್ಲಿ. ಮಳೆ ಬೆಳೆ ಬರ್ತೆ ರೊಟ್ಟಿ ಮಾಡಕ್ಕಿಟ್ಟಿಲ್ಲ, ಹೆಂಡತಿ ಮಕ್ಕಳು ಅವ್ರೆ ನೋಡ್ಮಲ್ಲನ ನಿಮ್ಮಂಥವ್ ಕಷ್ಟನೆಲ್ಲ ಹೋಗ್ಲಾಡ್ತಿದ್ದಕ್ಕೆ ನಿಮ್ಮಂಥ ಜೀವನದಲ್ಲಿ ಬೈಕ್ ತರ್ಬೇಕಂತಲೇ ತಾನೇ ನಾವು ಈ ಹೋರಾಟ ಮಾಡ್ತಿರೋದು. ಹೌದಾ? ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಬರ್ಬೋದು. ಇವತ್ತು ರಾತ್ರಿನೇ ನೀನು ನನ್ನ ಜೊತೆ ರೈಲಿಗೆ ಬಂದ್ಬಿಡು. ಬರ್ಬೇಕಾದ್ರೆ 500 ರೂಪಾಯಿ ತಪ್ಪ, ನಮಗಲ್ಲ ರೈಟಿಗಳಿಗೆ ಒಟ್ಟೆ ಗೊತ್ತಿಲ್ಲ. ನನ್ನಂತ ಪರದೇಶಿ ಹತ್ರ ಅಷ್ಟೊಂದು ಎಲ್ಲಿಂದ ಬರುತ್ತೆ ಸ್ವಾಮಿ? ನೋಡ್ಬೋದಣ್ಣ, ನಾವು ಹೇಳಿದ್ದು ಕೇಳೋದು ಮಾತ್ರ ಕರ್ಕೊಂಡು ಹೋಗಿ ಹೊರಡಕ್ಕೆ ಕಾರಣ ಬೇಡ.
ಅರಳ್ತವ್ರೆ. ಮಳೆ ಇಲ್ಲ ಬೆಳೆ ಇಲ್ಲ, ನಮ್ಮ ಕೈಯಲ್ಲಿ ಒಂದು ಪಿಡಿಗಾನು ಇಲ್ವಲ್ರಿ. ಜೀವನ ಹೇಗೆ ಸಾಕೋದು ಅಂತ ಯೋಚಿಸ್ತಿದ್ದೀರಾ? ಯಾಕಂದ ಏನಾಯ್ತು? ಯಾಕೆ ಬರ್ತಿದ್ದೀರಾ? ಹೊಟ್ಟೆ ಆಯ್ತು. ಏನಾದ್ರು ಆಟಮ್ಮ, ಸರಿ ಅಮ್ಮ ಸರಿ, ಏನಾದ್ರು ಇದ್ರೆ ತರ್ತೀನಿ. ಸರಿಯಮ್ಮ, ನೀವು ಆಟ ಆಡ್ಕೊ ಆಯ್ತಾ? ಆಮೇಲೆ ಇನ್ನೊಂದು ಕರಿತೀನಿ, ನಿಮ್ಮ ಅಪ್ಪನ ಜೊತೆ ಒಂಚೂರು ಮಾತಾಡ್ತೀನಿ ಆಯ್ತಾ? ಆಯ್ತು ಅಮ್ಮ, ಸರಿ. ಏನಂದ್ರೆ ನೋಡಿದ್ರಲ್ಲ, ಮಕ್ಕಳು ಹೇಗೆ ಹಸಿನಿಂದ ನರಳ್ತಿದ್ದಾರೆ ಅಂತ. ನೀವೇನೋ ರಾಜಕೀಯ ವ್ಯಕ್ತಿಯೆಲ್ಲ ಹೋಗ್ತೀವಿ ಅಂತ ಅಂತಿದ್ರಲ್ಲ, ಹೋಗಿದ್ರ? ಏನಂದ್ರು? ನಿಮ್ಮ ಕಣೆ ಹೋಗಿದ್ದೆ. ಅವರು ಒಂಥರ ಹೋರಾಟ ಮಾಡೋಕ್ಕೆ ಬೆಂಗಳೂರಿಗೆ ಹೋಗ್ತಾರಂತೆ. ಅದಕ್ಕೆ ನಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ರೈಲ್ವೆ ಟಿಕೆಟಿಗೆ 500 ರೂಪಾಯಿ ತರಕೊಳ್ಳೋದು. ಏನ್ ಮಾಡ್ಲಿ ನಾನು? 100 ರೂಪಾಯಿ ಇಲ್ರಿ. ನನ್ನಂತ ಪರದೇಶಕ್ಕೂ ಎಲ್ಲಿಂದ ಬಂದಷ್ಟು ಹೋಗ್ತೀರೋ ಅವ್ರ ಜೊತೆ ನೋಡ್ತೀನಿ. ಬಿಡಪ್ಪ, ನಾನೇ ನೀವು ಊರಲ್ಲಿ ಇರಲ್ಲ. ಮಗ ನಿಂತಳು. ಬೇಡ ಬೇಡ ಅಂದ್ರೆ ಅಟೋಬಿಕ್ ಇಂಜಿನಿಯರ್ ಓದ್ತಿದ್ವಿ. ಆದ್ರೆ ಈಗ ನೋಡ್ರಿ, ನನ್ನ ಎಜುಕೇಶನ್ ತಕ್ಕಾಗೆ ಐಟೆಕ್ ಜಾಬ್ ಸಿಕ್ಕಿಲ್ಲ. ಅಕಸ್ಮಾತ್ ಸಿಕ್ಕಿರೋ ಸಾಕಪ್ಪ ಅನ್ನೋ ಥರ ಕಮಿಟ್ಮೆಂಟ್. ಹಳ್ಳಿ ಸಿಕ್ಕಾಕೊಂಡು ಒದ್ದಾಡೋ ಥರ ಆಗಿದೆ. ಅದಕ್ಕೆ ನಾನೊಂದು ನಿರ್ಧಾರ ಬಂದಿದ್ದೀನಿ. ಅದಕ್ಕೆ ಮಾತ್ರ ನೀವು ಬೇಡ ಅಂತ ಹೇಳ್ಬಾರ್ದು. ಅದಕ್ಕೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದ ನಾನು ನಿಮ್ಮ ಮಾತಿಗಿಲ್ಲ ಅಂತೀನ. ಏನು ಹೇಳಪ್ಪ, ಹಬ್ಬ ಹೇಗಿದ್ರು ನಮ್ಮ ಕೈತಲ್ಲಿ ಮೊದಲಿನ ಥರ ಬೆಳೆನೂ ಬೆಳೀತಿಲ್ಲ, ಭೂಮಿ ಫಲವತ್ತತೆನೂ ಉಳಿಸ್ಕೊಂಡಿಲ್ಲ. ನಾವು ಹಾಕ್ತಿರೋ ಬೋರ್ವೆಲ್ ನೀರು ಪಾತಾಳ ನೋಡ್ತಿದೆ. ಇನ್ಮುಂದೆ ಹೊಲ ಜಮೀನು ಅಂತ ನೆಚ್ಕೊಂಡು ಕುತ್ಕೊಂಡಿದ್ರೆ ಇರೋ 18 ಎಕರೆ ಜಮೀನು ಸೈಟ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ಏನು ಈಗ ಬಂದಿದೆ, ನಮ್ಮ ತಾತ ಮುತ್ತಾತರು ಬದುಕಿ ಬಾಳಿ ವಂಶದ ಕುಡಿಗಳಿಗೆ ನೆರಳಾಗಿರಲಿ ಅಂತ ಮಾಡಿದ್ದ ಆಸ್ತಿನ ಮಾರ್ಬಿಡು ಅಂತೇಳೋ. ಬೇಡ ಕಣೋ, ಇದಕ್ಕ ನನಗೆ ಕುಡಿ ಕಾಣಿಸ್ಲಿದೆ. ಅಪ್ಪ ಇದೆಲ್ಲ ಹಿರಿಯರು ಮಾಡಿದ ತಪ್ಪು ನಿಜ. ಆದ್ರೆ ಅಪ್ಪ ಅಕ್ಕಿ ತಾಲೂಕ್ ಮರ ಅಂತ ಕೈ ಕೊಟ್ಟು ಕುತ್ಕೊಳೋ ಬದಲು ಕಾಲಕ್ಕೆ ತಕ್ಕಂತೆ ಬದ್ಲಕ್ಕ ಜಾಣ್ತಾನೆ ಇರ್ಬೇಕಪ್ಪ. ಆಯ್ತು ಸರಿ, ಈಗ ನನ್ನನ್ನು ಏನ್ ಮಾಡೋ ಅಂತೀಯ? ಅಪ್ಪ ನಮ್ಮ ತೋಟ ಹೈವೇ ಹತ್ರ ಇದೆ, ಈ ಕಡೆ ಏರ್ಪೋರ್ಟ್ ಇದೆ, ಈ ಕಡೆ ಬಂದ್ರೆ ಸಿಟಿ ನಿಯರ್ ಇದೆ. ಇಂಥ ಬಂಗಾರದಂತ ಭೂಮಿನ ಕೊಡ್ತೀವಿ ಅಂದ್ರೆ ಜನ ತಗೊಳಕ್ಕೆ ಕ್ಯೂ ನಿಂತ್ಕೊಳ್ತಾರೆ. ಇದೆಲ್ಲ ನಿಜನೇನೋ? ಹೌದಪ್ಪ. ನೋಡು, ಈ ಯೋಚನೆ ನನಗೆ ಒಳ್ಳೆಯದೇ ಇಲ್ಲ. ಸರಿ ಹೇಳಿ, ನೀನು ಹೇಳ್ದಂಗೆ ನಮ್ಮ ಜಮೀನ ಮಾರಿ ಮುಂದಿನ ದಾರಿ ನೋಡೋಣ. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಹೋಗಲ್ಲಣ್ಣ, ಡೆಫಿನೆಟ್ಲಿ. ಚಿಕ್ಕ ಯಜಮಾನ್ರೆ, ನಮ್ಮ ಭೂಮಿನೂ 4 ಎಕರೆ ಇದೆ. 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರುತ್ತೆ, ಇಷ್ಟೇ ಕಷ್ಟವಾಗುತ್ತೆ. ನೀವೇನು ಹೊಸದಾಗಿ ತಂದ್ಕೊಂಡಿದ್ದೀರಲ್ಲ, ಅದನ್ನು ನಮಗೂ ಹೋಗಿ ಹೇಳಿ ಸಹಾಯ ಮಾಡಿ. ನೋಡಿ ಮಾಡೋಣ, ನನ್ನ ಜಮೀನು ಕಾಣೋರಿಗೆ ಹೆಂಗಂದ್ರೆ ಹಂಗೆ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಅಂತಾನೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇದೆ. ಗಾಳಿ ನೀರು ಬೆಳಕಿನ ವ್ಯವಸ್ಥೆ ಜೊತೆಗೆ ವಾಸ ಇರೋಕ್ಕೆ ಯೋಗ್ಯ ಅನ್ನೋ ಥರ ರೆಡಿ ಮಾಡ್ತಿರ್ಬೇಕು. ಅದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೆ. ಏನು ನಮ್ದು ನಾವು ಮಾಡ್ಬೇಕಂದ್ರೆ ಇಷ್ಟೆಲ್ಲ ಮಾಡಬೇಕು? ಮತ್ತೆ ಕುರಿ ಕೊಬ್ಬಿದ್ರೆ ತಾನೇ ಜನ ತಗೊಳ್ಳೋದು. ನಡಿ ಮಗ, ನಾವು ಬನ್ನಿ.